solar cell, the optoelectronic device which converts light energy or solar energy into electrical energy is called solar cell. This solar cell was constructed by the Charles Fritz. ಇಲ್ಲಿ ಯಾವೊಂದು ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸು, ಆಪ್ಟೋ ಎಲೆಕ್ಟ್ರಾನಿಕ್ಸ್ ಅಂದರೆ ಆಪ್ಟಿಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್, ಈ ಒಂದು ಲೈಟ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಅದಕ್ಕೆ ನಾವು ಸೋಲಾರ್ ಸೆಲ್ ಅಂತ ಕರಿತೀವಿ. ಈ ಸೋಲಾರ್ ಸೆಲ್ದು ಈ ಒಂದು ಸಿಂಬಾಲ್ ಅನ್ನು, ಸರ್ಕ್ಯೂಟ್ ಸಿಂಬಾಲ್ ಅನ್ನು ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿನೂ ಸಹಿತ ಡಯೋಡ್ ಇದೆ. ಯೂಶಲಿ ದ ಡಯೋಡ್ ಈಸ್ ಮೇಡ್ ಅಪ್ ಬೈ ಐದರ್ ಸಿಲಿಕಾನ್ ಆರ್ ಗ್ಯಾಲಿಯಂ ಆರ್ಸೆನೈಡ್. ಯಾಕೆ ಇದನ್ನ ಪ್ರಿಫರ್ ಮಾಡ್ತಾರೆ ಅಂದ್ರೆ ಯೂಶಲಿ ಇದ್ರ ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಪಿ ಸೈಡ್ ಇದೆ, ಇಲ್ಲಿ ಎನ್ ಸೈಡ್ ಇದೆ. ಇಲ್ಲಿ ದಿಸ್ ಇಸ್ ದ ಡಿಪ್ಲೀಷನ್ ರೀಸನ್. ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ರೆಜಿಸ್ಟರ್ ಮಾತ್ರ ಇದೆ, ನೋ ಸೆಲ್, ನೋ EMF ಆಫ್ ದ ಸೆಲ್ ಅಥವಾ ನೋ ಬ್ಯಾಟರಿ. ಯಾವಾಗ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಇನ್ಸಿಡೆಂಟ್ ಆಗುತ್ತೋ, ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಮೋರ್ ದೆನ್ ದ ಎನರ್ಜಿ ಗ್ಯಾಪ್, ಆಗ ಎಲೆಕ್ಟ್ರಾನ್ ಹೋಲ್ ಪೇರ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಹೋಲ್ ಪೇರ್ ಯಾವ ರೀತಿ ಪ್ರೊಡ್ಯೂಸ್ ಆಯಿತು? ಇಲ್ಲಿ ನಮಗೆ ಗೊತ್ತಿದೆ, ಇದು ವೇಲೆನ್ಸ್ ಬ್ಯಾಂಡು, ಇದು ಕಂಡಕ್ಷನ್ ಬ್ಯಾಂಡ್. ಈ ಡಿಪ್ಲೀಷನ್ ರೀಸನ್ ಅಲ್ಲಿ ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇರುತ್ತೆ. ಪಿ ರೀಸನ್ ಅಲ್ಲಿ ಎಲೆಕ್ಟ್ರಾನ್ಸ್, ಎನ್ ರೀಸನ್ ಅಲ್ಲಿ ಹೋಲ್ಸ್ ಇರುತ್ತೆ, ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ, ಇಮ್ಮೊಬೈಲ್ ಎಲೆಕ್ಟ್ರಾನ್ಸ್. ಇಲ್ಲಿ ಇಮ್ಮೊಬೈಲ್ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಯಾವಾಗ ಲೈಟ್ ಇನ್ಸಿಡೆಂಟ್ ಆಗುತ್ತೋ ಆ ಲೈಟ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ಗಳು ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಶಿಫ್ಟ್ ಆಗ್ತವೆ ಅಂಡ್ ದೇ ಲೀವ್ ಬಿಹೈಂಡ್ ದ ಹೋಲ್ಸ್. ಒಂದು ಎಲೆಕ್ಟ್ರಾನ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಬಂತಂದ್ರೆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಒಂದು ಎಲೆಕ್ಟ್ರಾನ್, ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಒಂದು ಹೋಲ್ ಇರುತ್ತೆ. ಅದೇ ರೀತಿ 10 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡಿಗೆ ಬಂದ್ರೆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ 10 ಎಲೆಕ್ಟ್ರಾನ್ಸ್ ಇದ್ರೆ ವೇಲೆನ್ಸ್ ಬ್ಯಾಂಡ್ ಅಲ್ಲಿ 10 ಹೋಲ್ಸ್ ಇರುತ್ತೆ. ಈ ರೀತಿ ಎಲೆಕ್ಟ್ರಾನ್ ಹೋಲ್ ಪೇರು ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ ಹೋಲ್ ಪೇರ್ ಇಂದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಸನ್ ಕಡಿಮೆಯಾಗಿ ಆಗ ಹೋಲ್ಸ್ಗಳು ಪಿ ರೀಸನ್ ಇಂದ ಎನ್ ರೀಸನ್ ಕಡೆಗೆ, ಎಲೆಕ್ಟ್ರಾನ್ಸ್ ಎನ್ ರೀಸನ್ ಇಂದ ಪಿ ರೀಸನ್ ಕಡೆ ಮೂವ್ ಆಗ್ತವೆ ಅಕ್ರಾಸ್ ದ ಜಂಕ್ಷನ್. ಆಗ ಆ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಹೋಲ್ಸ್. ಹೋಲ್ಸ್ಗಳು ಪಿ ಇಂದ ಎನ್ ರೀಸನ್ ಕಡೆ ಬರೋದ್ರಿಂದ ಅದೇ ಡೈರೆಕ್ಷನ್ ಅಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಯಿತು. ಅಂದ್ರೆ ದಿಸ್ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಎಲೆಕ್ಟ್ರಿಕ್ ಕರೆಂಟ್. ಈ ರೀತಿ ವಿತೌಟ್ ಸೆಲ್ ಆರ್ ವಿತೌಟ್ ಎನಿ ಬ್ಯಾಟ್ರಿ ಈ ಒಂದು ಸೆಲ್ ಅನ್ನ ಯೂಸ್ ಮಾಡಿಕೊಂಡು, ಸೋಲಾರ್ ಸೆಲ್ ಅನ್ನು ಯೂಸ್ ಮಾಡಿಕೊಂಡು ನಾವು ಲೈಟ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಈ ಒಂದು ಸೆಲ್ ವರ್ಕ್ ಆಗೋದು ಬೇಸ್ಡ್ ಆನ್ ದಿಸ್ ಫೋಟೋ ವೋಲ್ಟಾಯಿಕ್ ಪ್ರಿನ್ಸಿಪಲ್. ಹಾಗಾಗಿ ಈ ಒಂದು ಸೋಲಾರ್ ಸೆಲ್ ಇಸ್ ನಥಿಂಗ್ ಬಟ್ ದ ಫೋಟೋ ವೋಲ್ಟಾಯಿಕ್ ಸೆಲ್. ಹಾಗಾದ್ರೆ ಈ ಒಂದು ಫೋಟೋ ವೋಲ್ಟಾಯಿಕ್ ಸೆಲ್ ಅಥವಾ ಸೋಲಾರ್ ಸೆಲ್ ಅನ್ನು ಇವತ್ತು ನವೆಡೇಸ್ ಆಲ್ಮೋಸ್ಟ್ ಆಲ್ ದ ಫೀಲ್ಡ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಸೋಲಾರ್ ಸೆಲ್ ಇರುತ್ತೆ. ಆ ಒಂದು ಸೋಲಾರ್ ಸೆಲ್ಸ್ ಅನ್ನು ಇವತ್ತು ಲೈಟಿಂಗ್ ಪರ್ಪಸ್ ಆಗಿ, ವಾಟರ್ ಹೀಟಿಂಗ್ ಪರ್ಪಸ್ ಆಗಿ, ಕುಕಿಂಗ್ ಪರ್ಪಸ್ ಆಗೂ ಸಹಿತ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಗ್ರಿಕಲ್ಚರಿಸ್ಟ್ ಈ ಒಂದು ಲ್ಯಾಂಡ್ಸ್ ಗಳಲ್ಲಿ ಫಾರ್ ದ ಇರಿಗೇಷನ್ ಪರ್ಪಸ್ ಆಗಿ ಆ ಒಂದು ಮೋಟರ್ ವಾಟರ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೋಸ್ಕರ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಹಾಗೇನೆ ಇಂಟೀರಿಯರ್ ಪ್ಲೇಸಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಕ್ ಆಗಲ್ಲ ಅಂತ ಪ್ಲೇಸಸ್ ಗಳಲ್ಲಿ ಈ ಸೋಲಾರ್ ಸೆಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಈ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸೋಲಾರ್ ಪವರ್ ಪ್ಲಾಂಟ್ಸ್ ಇದಾವೆ. ಲಾರ್ಜ್ ಸ್ಕೇಲ್ ಅಲ್ಲಿ ಈ ಒಂದು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಲಿಕ್ಕೆ ಈ ಒಂದು ಸೋಲಾರ್ ಸೆಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಈ ಒಂದು ಸೋಲಾರ್ ಪವರ್ ಪ್ಲಾಂಟ್ ಇಂದ ಲಾರ್ಜ್ ಸ್ಕೇಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಕ್ಯಾಲ್ಕುಲೇಟರ್ಸ್ ಅಲ್ಲೂ ಸಹಿತ ಸೋಲಾರ್ ಸೆಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಈ ರೀತಿ ಆಲ್ಮೋಸ್ಟ್ ಆಲ್ ದ ಫೀಲ್ಡ್ಸ್ ಅಲ್ಲಿ ಈ ಒಂದು ಸೋಲಾರ್ ಸೆಲ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ನವೆಡೇಸ್. ಇವು ಅಪ್ಲಿಕೇಶನ್ಸ್.
How does a photovoltaic or solar cell work? Silicon is the most commonly used semiconductor in solar cells. It is very stable, containing 4 electrons in its outer shell, its valence electrons, and thus will form covalent bonds with surrounding silicon atoms. In a solar cell, there are 2 layers of silicon. One layer is doped with an N-type dopant, usually phosphorus, and the other is doped with a P-type substance, usually boron. With the 2 doped layers of silicon in contact, the holes of the P-type side and the electrons of the N-type side attract each other, and the opposite charges start neutralizing each other. This electron movement results in an electric field and forms the depletion region. The depletion region acts as a barrier between the 2 silicon contacts, so the electrons and holes no longer cross over and combine. When sunlight strikes the cell, the photons, or packets of light energy, excite the silicon atoms, causing electrons to mobilize and break free. The excess electrons stay on the N-type side due to the electric field, while the holes are swept over to the P side by the electric field. The excess electrons result in an extra negative charge on one side, and the holes create the extra positive charge on the other side. When the 2 contacts are connected in a circuit, the electrons are attracted to the P-type side and travel down the cable. The result is electrical current.